ಯಾರಿವರೆಲ್ಲ ಬರೀ ಮಾತಲ್ಲೇ ಕಷ್ಟ ಕಾಯಿಲೆ ಎಲ್ಲದನ್ನೂ ಸರಿ ಮಾಡೋರು. ಭಗವಂತ ರಾಮನ ತಮ್ಮನಾದ ಲಕ್ಷ್ಮಣನಿಗೆ ಶಕ್ತಿ ಬಾಣ ಬಂದು ಬೀಳತ್ತೆ. ಲಕ್ಷ್ಮಣನಿಗೆ ಬಾಣ ಬಿದ್ದಾಗ ಸ್ವತಃ ಶ್ರೀರಾಮ ದೇವರ ಅವತಾರ, ಒಂದೆರಡು ಮಂತ್ರ ಹೇಳಿನೋ ಅಥವಾ ತಥಾಸ್ತು ಅಂತ ಹೇಳಿನೋ ಲಕ್ಷ್ಮಣನ ಸರಿ ಮಾಡಬಹುದಾಗಿತ್ತು. ಆದ್ರೆ ಶ್ರೀರಾಮ ಮಾಡಿದ್ದೇನಂದ್ರೆ, ಬೇಗ ಹೋಗಿ ಯಾರಾದ್ರೂ ವೈದ್ಯರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಆಗ ಬಂದಂತ ವೈದ್ಯರು ಸ್ವತಃ ತನ್ನ ಶತ್ರುವಿನ ವೈದ್ಯರು, ಅಂದ್ರೆ ರಾವಣನ ವೈದ್ಯರು. ಬಂದಂತ ವೈದ್ಯರು ಕೂಡ ಯಾವ್ದು ಮಂತ್ರ ಹೇಳಿ ಅಥವಾ ಪವಾಡ ಮಾಡಿ ಮುಟ್ಟಿ ಸರಿ ಮಾಡ್ಲಿಲ್ಲ. ಆ ವೈದ್ಯರು ಹೇಳಿದ್ದೇನು, ನೋಡಪ್ಪ ಶ್ರೀರಾಮ, ಸೂರ್ಯೋದಯಕ್ಕಿಂತ ಮುಂಚೆ ಸಂಜೀವಿನಿ ಗಿಡ ಮೂಲಿಕೆ ತರಲಿಲ್ಲ ಅಂದರೆ ಲಕ್ಷ್ಮಣನ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಗ ಸಂಜೀವಿನಿಯನ್ನ ತರೋದಕ್ಕೆ ಹನುಮಂತ ಹೋಗ್ತಾನೆ. ಅದೆಷ್ಟೋ ಅಡೆತಡೆಗಳನ್ನೆಲ್ಲ ದಾಟಿ ಕೊನೆಗೆ ಸಂಜೀವಿನಿ ಗಿಡ ಯಾವುದು ಅಂತ ಗೊತ್ತಾಗ್ದಲೆ ಇಡೀ ಬೆಟ್ಟವನ್ನೇ ಎತ್ಕೊಂಡ್ ಬರ್ತಾನೆ. ಆ ಸಂಜೀವಿನಿ ಗಿಡ ತಂದ ಮೇಲೆ ಲಕ್ಷ್ಮಣನನ್ನ ಉಳಿಸಲಾಗುತ್ತೆ. ಸ್ವತಃ ಭಗವಂತನೇ ಮಾನವೀಯ ನೀತಿಯ ಪಾಲನೆ ಮಾಡುವಾಗ, ಶಿಕ್ಷಣ, ಚಿಕಿತ್ಸೆ, ವೈದ್ಯಕೀಯ ಇವನ್ನೆಲ್ಲ ಪಾಲನೆ ಮಾಡುವಾಗ ಯಾರಿವರೆಲ್ಲ ಬರೀ ಮಾತಲ್ಲೇ ಕಷ್ಟ ಕಾಯಿಲೆ ಎಲ್ಲದನ್ನೂ ಸರಿ ಮಾಡೋರು? ಯಾರಿವರೆಲ್ಲ ನಾನು ಮುಟ್ಟಿದ್ರೆ ಸಾಕು, ನಾನು ಮಂತ್ರ ಹಾಕಿದ್ರೆ ಸಾಕು, ಬೇಕಾದಷ್ಟು ಹಣ ಐಶ್ವರ್ಯ ಎಲ್ಲದೂ ಬರುತ್ತೆ ಅನ್ನೋರು? ಯಾರಿವರೆಲ್ಲ ಯಾವುದೇ ಶಿಕ್ಷಣ ವೈದ್ಯಕೀಯದ ಅವಶ್ಯಕತೆನೇ ಇಲ್ಲ, ನಾವು ಕೇವಲ ಮುಟ್ಟಿದ್ರೇನೆ ಸಾಕು ಅನ್ನೋರು? ಯಾವ ಧರ್ಮದ ಯಾವ ನೀತಿ ಇದು? ಧರ್ಮ ಯಾವತ್ತು ಒಂದೇ, ತಿಳುವಳಿಕೆ. ಸರಿಯಾದ ತಿಳುವಳಿಕೆಯೇ ನಿಜವಾದ ಧರ್ಮ. ಪ್ರತಿಯೊಬ್ಬರೂ ಬದಲಾಗಬೇಕಿದೆ.